ನಮಸ್ಕಾರ ಸ್ನೇಹಿತರೆ. ಅಕ್ಕ ತಂಗಿಯನ್ನ ಒಂದೇ ಮಂಟಪದಲ್ಲಿ ಮದುವೆಯಾದ ಭೂಪ ಮುಂದೇನಾಯಿತು ಗೊತ್ತಾ? ಹಸೆಮಣೆ ಏರಿದ್ದ ಅಣ್ಣನ ಕೈಯಲ್ಲಿದ್ದ ತಾಳಿಯನ್ನು ಕಸಿದು ವಧುವಿಗೆ ಕಟ್ಟಿದ ತಮ್ಮ. ಆಕಾಶದಲ್ಲಿ ವಿಮಾನದೊಳಗೆ ಭರ್ಜರಿಯಾಗಿ ಮದುವೆಯಾದಂತಹ ಜೋಡಿ ಮುಂದೇನಾಯಿತು? ಈ ಎಲ್ಲ ಕುತೂಹಲಕಾರಿ ಹಾಗೂ ಆಶ್ಚರ್ಯ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಕ್ಕ ತಂಗಿಯನ್ನ ಒಂದೇ ಮಂಟಪದಲ್ಲಿ ಮದುವೆಯಾದ ಭೂಪ. ಹೌದು, ಒಂದೇ ಮುಹೂರ್ತದಲ್ಲಿ ಅಕ್ಕ ತಂಗಿಯನ್ನು ಮದುವೆಯಾಗೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹೀರೋ ಆಗಿದ್ದ ಉಮಾಪತಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವೇಗಮಡಗು ಗ್ರಾಮದ ಸುಪ್ರಿಯಾ ಹಾಗೂ ಲಲಿತಾ ಎಂಬ ಅಕ್ಕ ತಂಗಿಯನ್ನು ಉಮಾಪತಿ ಎಂಬಾತ ಮದುವೆಯಾಗಿದ್ದ. ಮದುವೆಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ದವು. ಮಾತು ಬರದ ಅಕ್ಕನನ್ನು ಮದುವೆ ಆದರೆ ಮಾತ್ರ ತಾನು ಕೂಡ ಮದುವೆಯಾಗುತ್ತೇನೆ ಎಂದು ತಂಗಿ ತಿಳಿಸಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಉಮಾಪತಿ ಎಂಬ ಗಂಡು ತಂಗಿಯನ್ನು ಬಯಸಿದ್ದಕ್ಕೆ ಮೂಕ ಅಕ್ಕನನ್ನು ಕೂಡ ಮದುವೆಯಾದಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಮದುವೆ ಬೆನ್ನಲ್ಲೇ ಇಬ್ಬರ ಹೆಂಡತಿಯರ ಫೋಟೋಗಳು ಸಖತ್ ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಆರ್ ಸೆಲ್ವಮಣಿ ಅವರು ತನಿಖೆಗೆ ಆದೇಶ ನೀಡಿದ್ದರು. ತನಿಖೆ ವೇಳೆಯಲ್ಲಿ ತಂಗಿ ಲಲಿತಾ ಅಪ್ರಾಪ್ತೆ ಅನ್ನೋ ವಿಷಯ ಕೂಡ ಬೆಳಕಿಗೆ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಬಾಲ್ಯ ವಿವಾಹ ಕಾಯ್ದೆಯಡಿ ಉಮಾಪತಿ ಸೇರಿ 7 ಮಂದಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಎಂಥ ವಿಚಿತ್ರ ನೋಡಿ, ತಾನು ಪ್ರೀತಿ ಮಾಡಿದಂತಹ ತಂಗಿಯನ್ನ ಮದುವೆಯಾಗುವಗೋಸ್ಕರ ತಂಗಿ ಇಟ್ಟ ಷರತ್ತಿಗೆ ಅಕ್ಕನನ್ನು ಕೂಡ ಮದುವೆಯಾಗುವಂತಹ ಪರಿಸ್ಥಿತಿ ಬರುತ್ತದೆ. ಇದು ಭಾಗ್ಯವೋ ದುರ್ಭಾಗ್ಯವೋ ಗೊತ್ತಿಲ್ಲ. ಆದರೆ ಈ ಸುದ್ದಿ ಸಾಮಾಜಿಕ ತಾಳದಲ್ಲಿ ವೈರಲ್ ಆಗಿದ್ದಂತೂ ನಿಜ. ಇದಕ್ಕೆ ಅನ್ನೋದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ. ಮದುವೆಯಲ್ಲಿ ಕೂಡ ಈ ರೀತಿ ನಡೆಯುತ್ತಿದೆ ಎಂದರೆ ವಿಚಿತ್ರನೇ. ಹಸೆಮಣೆ ಏರಿದ್ದ ಅಣ್ಣನ ಕೈಲಿದ್ದ ತಾಳಿ ಕಸಿದು ವಧುವಿಗೆ ಕಟ್ಟಿದ ತಮ್ಮ. ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗುತ್ತದೆ ಅನ್ನೋ ಮಾತೊಂದಿದೆ. ಈ ಸ್ಟೋರಿ ನೋಡಿದರೆ ಈ ಮಾತು ಅಕ್ಷರಶಃ ನಿಜ ಅನಿಸುತ್ತದೆ. ಅಣ್ಣನ ಮದುವೆಗೆ ಸಿದ್ಧತೆ ನಡೆದು ವಧುವರ ಹಸೆಮಣೆ ಏರಿದ್ದರು. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಹೊತ್ತಿನಲ್ಲಿ ಅಣ್ಣನ ಕೈಲಿದ್ದ ತಾಳಿ ಕಸಿದು ತಮ್ಮ ವಧುವಿಗೆ ತಾಳಿ ಕಟ್ಟಿ ಅಚ್ಚರಿಯ ಘಟನೆ ತಮಿಳುನಾಡಿನ ವೆಲ್ಲೂರಿನಲ್ಲಿ ನಡೆದಿದೆ. ತಮಿಳುನಾಡಿನ ವೆಲ್ಲೂರು ಸಮೀಪದ ತಿರುಪುತ್ತಿನಾಲ್ ಸೆಲ್ಲಾರ್ಪೇಟೆಯ ಇಲವಂಪಟ್ಟಿಯ ಮುರುಗನ್ ದೇವಾಲಯದಲ್ಲಿ ಮದುವೆಯೊಂದು ನಡೆಯುತ್ತಿತ್ತು. ಮದುವೆಯ ಮಂಟಪದಲ್ಲಿ ವಧುವರರು ಹಸೆಮಣೆ ಏರಿದ್ದರು. ಪುರೋಹಿತರು ವೇದ ಮಂತ್ರ ಪಠಿಸುತ್ತಿದ್ದರು. ಸಂಬಂಧಿಕರು ಶುಭ ಹಾರೈಸಲು ಕಾತುರರಾಗಿದ್ದರು. ವರ ಇನ್ನೇನು ವಧುವಿಗೆ ತಾಳಿ ಕಟ್ಟುವುದೊಂದೇ ಬಾಕಿಯಾಗಿತ್ತು. ಈ ವೇಳೆಯಲ್ಲಿ ನೆರೆದಿದ್ದವರಿಗೆ ಅಲ್ಲೊಂದು ಅಚ್ಚರಿ ಕಾದಿತ್ತು. ಪುರೋಹಿತರು ವರನ ಕೈಗೆ ತಾಳಿ ಕೊಟ್ಟು ವಧುವಿಗೆ ಕಟ್ಟುವಂತೆ ಸೂಚಿಸುತ್ತಾರೆ. ಮದುಮಗ ತಾಳಿ ಕೈಯಲ್ಲಿ ಹಿಡಿದು ವಧುವಿಗೆ ಕಟ್ಟಲು ಮುಂದಾಗುತ್ತಾನೆ. ಈ ವೇಳೆಯಲ್ಲಿ ಅಲ್ಲೇ ಇದ್ದ ತಮ್ಮ ಅಣ್ಣನ ಕೈಲಿದ್ದ ತಾಳಿಯನ್ನು ಕಸಿದಿದ್ದಾನೆ. ಎಲ್ಲರೂ ನೋಡುತ್ತಿದ್ದ ಹಾಗೆ ವಧುವಿಗೆ ತಾಳಿಯನ್ನು ಕಟ್ಟಿದ್ದಾನೆ. ಅಲ್ಲಿದ್ದವರಿಗೆ ಇದೊಂದು ದೊಡ್ಡ ಶಾಕ್ ಆಗಿತ್ತು. ಸಿನಿಮೆ ರೀತಿಯಲ್ಲಿ ಮದುವೆ ನಡೆದಿದ್ದು ಇದೊಂದು ಆಶ್ಚರ್ಯ ಘಟನೆಯಾಗಿದೆ. ಇದಕ್ಕೆ ಅನ್ನೋದು ಸ್ನೇಹಿತರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ. ಆದರೆ ಮದುವೆಯ ಸಂದರ್ಭದಲ್ಲಿ ಇಂಥದೊಂದು ಕಾರ್ಯ ನಡೆದಿದೆ ಅಂದರೆ ಇದನ್ನು ನೋಡಿ ನಗುವುದು, ಅಳುವುದು, ಆಶ್ಚರ್ಯ ಪಡುವುದು, ಯಾವ ಒಂದು ಫೀಲಿಂಗ್ಸನ್ನು ವ್ಯಕ್ತಪಡಿಸಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆಮೇಲೆ ಈ ವಿಷಯ ಗೊತ್ತಾಗಿದೆ. ಅಷ್ಟಕ್ಕೂ ವಧು ಮತ್ತು ವರನ ತಮ್ಮ ಪರಸ್ಪರ ಪ್ರೀತಿಸುತ್ತಿದ್ದರು ಎಂದು ಈ ವಿಚಾರ ಮನೆಯವರಿಗೆ ಗೊತ್ತೇ ಇರಲಿಲ್ಲ. ಮದುವೆ ವಿಚಾರ ಮನೆಗೆ ತಿಳಿಸುವ ಮೊದಲೇ ಪ್ರಿಯತಮನ ಅಣ್ಣನ ಜೊತೆಗೆ ವಧುವಿನ ಮದುವೆ ನಿಗದಿಯಾಗಿತ್ತು. ಕೊನೆಗೆ ಇಬ್ಬರ ಮದುವೆ ಪೋಷಕರು ಒಪ್ಪಿಗೆ ಸೂಚಿಸಿದರು. ಆದರೆ ಕೊನೆಗೆ ವರ ಮಾತ್ರ ಅವಮಾನಿತನಾಗಿ ಮದುವೆ ಮಂಟಪದಿಂದ ಹೊರ ನಡೆದಿದ್ದಾನೆ. ತಮ್ಮನಿಗೂ ಹಾಗೂ ಆ ವಧುವಿಗೆ ಮುಂದೆ ಮದುವೆ ನಡೆದಿದೆ. ಇದನ್ನೇ ಅನ್ನೋದು ಪ್ರೀತಿ ಮಾಡು ತಮಾಷೆ ನೋಡು ಅಂತ. ಆದರೆ ಕೊನೆ ಗಳಿಗೆಯಲ್ಲಿ ಅಣ್ಣನಿಗೆ ಕೊಟ್ಟು ಈ ತಮ್ಮ ಮದುವೆಯಾಗಿದ್ದು ಈ ಒಂದು ಘಟನೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ.
ಮದುವೆಗೆ ಸಂಬಂಧಿಸಿದ ಈ ಆಚರಣೆ ಇಂಡೋನೇಷ್ಯಾದ ಡಿಡಾಂಗ್ ಎಂಬ ಸಮುದಾಯದಲ್ಲಿ ಬರುತ್ತದೆ. ಇದರಲ್ಲಿ ಮದುವೆಯಾದ 3 ದಿನಗಳ ಕಾಲ ವಧು ಹಾಗೂ ವರರು ಶೌಚಾಲಯಕ್ಕೆ ಹೋಗುವ ಹಾಗಿಲ್ಲ, ಅಂದರೆ ಟಾಯ್ಲೆಟ್ಗೆ ಹೋಗುವ ಹಾಗಿಲ್ಲ. ಮದುವೆಯಂತಹ ಪವಿತ್ರ ಬಂಧನದ ನಂತರ ವಧುವರರು ಶೌಚಾಲಯಕ್ಕೆ ಹೋದರೆ ಅವರ ಶುದ್ಧತೆಗೆ ಭಂಗ ಉಂಟಾಗುತ್ತದೆ ಮತ್ತು ಅವರು ಅಶುದ್ಧರಾಗುತ್ತಾರೆ ಎಂಬುದು ಇದರ ಹಿಂದಿನ ಕಾರಣ ಎಂದು ಇಲ್ಲಿನ ಸಂಪ್ರದಾಯ ಹೇಳುತ್ತದೆ. ಈ ಕಾರಣಕ್ಕಾಗಿಯೇ ಮದುವೆಯ ಸಮಯದಲ್ಲಿ ಅಥವಾ ನಂತರ ವಧುವರರು ಶೌಚಾಲಯಕ್ಕೆ ಹೋಗಬಾರದು. ಮದುವೆಯ ನಂತರ ವಧುವರರನ್ನು ಶೌಚಾಲಯಕ್ಕೆ ಹೋಗಲು ಬಿಡದಿರಲು ಮತ್ತೊಂದು ಕಾರಣವೇನೆಂದರೆ ಮಲವಿಸರ್ಜನೆ ಮಾಡುವ ಸ್ಥಳದಲ್ಲಿ ಕೊಳಕು ಇರುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇರುತ್ತದೆ ಎಂದು ಅಲ್ಲಿನ ಜನರು ಭಾವಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಶೌಚಾಲಯಕ್ಕೆ ಹೋಗುವುದು ವಧುವರರ ವೈವಾಹಿಕ ಜೀವನದಲ್ಲಿ ತೊಂದರೆ ಉಂಟಾಗುತ್ತದೆ ಮತ್ತು ಅವರಿಗೆ ದೃಷ್ಟಿ ಬೀಳುತ್ತದೆ. ಆದ್ದರಿಂದ ಅವರು 3 ದಿನಗಳವರೆಗೆ ಶೌಚಾಲಯಕ್ಕೆ ಹೋಗಲು ಅನುಮತಿಯೇ ಇರುವುದಿಲ್ಲ. ಇನ್ನು ಮಣಿಪುರದಲ್ಲಿ ಚರಾಸ ಎಂಬ ಒಂದು ಬುಡಕಟ್ಟು ಜನಾಂಗವಿದೆ. ಈ ಸಂಪ್ರದಾಯದ ಪ್ರಕಾರ ಮೊದಲ ರಾತ್ರಿ ಗಂಡ ಹೆಂಡತಿಯ ಜೊತೆಗೆ ಮಲಗುವ ಬದಲು ವಧು ಮಾವನ ಜೊತೆ ಮಲಗಬೇಕಾಗುತ್ತದೆ ಹಾಗೂ ವರ ಅತ್ತೆಯ ಜೊತೆ ಮಲಗಬೇಕಾಗುವ ಒಂದು ವಿಚಿತ್ರ ಪದ್ಧತಿ ಇದೆ. ಆದರೆ ನೀವು ಹಾಗೆ ತಿಳಿದುಕೊಳ್ಳಬೇಡಿ, ಇಲ್ಲಿ ಅವರು ಬೇರೆ ಬೇರೆಯವರ ಜೊತೆ ಮಲಗಿದ್ದರೂ ಯಾವುದೇ ಲೈಂಗಿಕ ಚಟುವಟಿಕೆ ನಡೆಸುವ ಹಾಗಿಲ್ಲ. ಇದು ಹಿರಿಯರ ಜೊತೆ ಮಲಗುವ ಉದ್ದೇಶ ಮಾತ್ರವಾಗಿರುತ್ತದೆ ಹಾಗೂ ಇದು ಒಂದು ರೀತಿಯ ಆಶೀರ್ವಾದ ಅಷ್ಟೇ. ರಾಜಸ್ಥಾನ ಮತ್ತು ಗುಜರಾತದ ಉದಯಪುರ, ಸಿರೋಲಿ, ಪಾಲಿ ಜಿಲ್ಲೆಗಳಲ್ಲಿ ವಾಸಿಸುವ ಗಾರ್ಸಿಯಾ ಬುಡಕಟ್ಟು ಜನರು ಗುಜರಾತಿ, ಮಾರ್ವಾಡಿ, ಮೇವಾರಿ ಮತ್ತು ಬಿಲಿ ಭಾಷೆಗಳನ್ನು ಮಾತನಾಡುತ್ತಾರೆ. ಇಲ್ಲಿ ಹುಡುಗ ಮತ್ತು ಹುಡುಗಿ ಮದುವೆಯ ಮುಂಚೆ ಒಟ್ಟಿಗೆ 2 ವರ್ಷ ವಾಸಿಸಬೇಕಾಗುತ್ತದೆ. ಅವರು ಮಕ್ಕಳನ್ನು ಹೆತ್ತರೆ ಮಾತ್ರ ಮದುವೆಯನ್ನ ಮಾನ್ಯತೆಗೊಳಿಸಲಾಗುತ್ತದೆ. ಮದುವೆ ಮೊದಲೇ ಮಕ್ಕಳನ್ನು ಹೆರಲೇಬೇಕು, ಇಲ್ಲವಾದರೆ ಇಬ್ಬರು ಬೇರೆ ಹುಡುಗ ಅಥವಾ ಬೇರೆ ಹುಡುಗಿಯನ್ನ ನೋಡಿಕೊಳ್ಳಬೇಕಾಗುತ್ತದೆ. ಮದುವೆಯಾಗಿ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಹೆಣ್ಣು ಅಳುವುದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಮದುವೆಗಳು ಸಾಮಾನ್ಯವಾಗಿ ಭಾವನಾತ್ಮಕ ಸಂಬಂಧಗಳಾಗಿವೆ. ಆದರೆ ಚೈನಾದ ಪೂರ್ವ ಭಾಗದಲ್ಲಿ ಇದು ಉಲ್ಟಾ ಆಗಿದೆ. ಇಲ್ಲಿ ಮದುಮಗ ಅಂದರೆ ವರ ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುವವರೆಗೂ ಜೋರಾಗಿ ಅಳಬೇಕು, ಇಲ್ಲವಾದರೆ ಆ ಗಂಡಸಿನ ಹೆಣ್ಣಿನವರು ಆ ಗಂಡಿಗೆ ಚೂಟುವ ಸಂಪ್ರದಾಯವಿದೆ. ಇದೇ ಕಾರಣ ಗಂಡಸು ಅಳುವ ಸಲುವಾಗಿ ಇತ್ತೀಚೆಗೆ ಗ್ಲಿಸರಿನ್ ಕೂಡ ಬಳಸುತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ. ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಒಂದು ಕುಟುಂಬದ ಎಲ್ಲಾ ಸಹೋದರರು ಒಂದೇ ಹುಡುಗಿಯನ್ನ ಮದುವೆಯಾಗಬೇಕಾಗುತ್ತದೆ. ಈ ಪದ್ಧತಿ ಬಹಳ ಹಳೆಯದಾಗಿದ್ದು ಈ ಪದ್ಧತಿಯನ್ನು ಇಲ್ಲಿ ಘೋಟಲ್ ಆಚರಣೆ ಎಂದು ಕರೆಯಲಾಗುತ್ತದೆ. ಈ ಸಂಪ್ರದಾಯದ ಪ್ರಕಾರ ಎಲ್ಲಾ ಸಹೋದರರು ಒಂದೇ ಹುಡುಗಿಯನ್ನ ಮದುವೆಯಾಗಬೇಕಾಗುತ್ತದೆ. ನಂಬಿಕೆಯ ಪ್ರಕಾರ ಪಾಂಡವರು ತಮ್ಮ ಪತ್ನಿ ದ್ರೌಪದಿ ಹಾಗೂ ತಾಯಿ ಕುಂತಿಯೊಂದಿಗೆ ಮಹಾಭಾರತದ ಸಮಯದಲ್ಲಿ ಕಿನ್ನೌರ್ ಜಿಲ್ಲೆಯ ಕೆಲವೊಂದು ಗುಹೆಗಳಲ್ಲಿ ವಾಸಿಸುತ್ತಿದ್ದರು ಎನ್ನುವ ನಂಬಿಕೆ. ಅಂದಿನಿಂದ ಇಲ್ಲಿ ಈ ಪದ್ಧತಿ ನಡೆದುಕೊಂಡು ಬಂದಿದೆ ಎನ್ನಲಾಗಿದೆ. ಸಹೋದರಲ್ಲಿ ದೊಡ್ಡಣ್ಣ ಮದುವೆಯಾದ ಎಲ್ಲಾ ಶಾಸ್ತ್ರಗಳನ್ನು ನೋಡಿಕೊಳ್ಳುತ್ತಾನೆ. ಮುಂದೆ ಆ ಹುಡುಗಿಯನ್ನ ಎಲ್ಲಾ ಸಹೋದರರು ಮದುವೆಯಾಗಬೇಕಾಗುತ್ತದೆ. ವಯಸ್ಸಿಗೆ ತಕ್ಕ ಹಾಗೆ ಅವರು ಅವಳ ಜೊತೆ ಸಂಸಾರವನ್ನ ಮಾಡುತ್ತಾರೆ.